ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ, ಭಕ್ತನು ಎಲ್ಲೇ ಇರಲಿ, ಎಷ್ಟೇ ದೂರದಲ್ಲಿದ್ದರೂ ಕೂಡ ಬಾಬಾ ಅವ್ರ ಭಕ್ತರನ್ನ ಶಿರಡಿಗೆ ಕರ್ಸ್ಕೋತಾರೆ. ಅಂಥ 3 ಭಕ್ತರನ್ನ ಶಿರಡಿಗೆ ಕರ್ಸ್ಕೊಂಡಿದ್ದನ್ನು ಇಲ್ಲಿ ನೋಡೋಣ ಬನ್ನಿ. ಮತ್ತು ಬಾಬಾರವರು ಇರುವೆ, ಕ್ರಿಮಿ ಕೀಟಗಳಿಂದ ಹಿಡಿದು ಬ್ರಹ್ಮನವರೆಗೂ ಚರಾಚರಗಳಲ್ಲಿಯೂ ವ್ಯಾಪಿಸಿದ್ದಾರೆ. ಇಂಥ ಬಾಬಾರವರು ವೇದಜ್ಞಾನದಲ್ಲಿಯೂ ಬ್ರಹ್ಮಜ್ಞಾನದಲ್ಲೂ ಪರಿಣಿತರಾಗಿದ್ದರು. ಇವೆರಡರಲ್ಲಿ ಪರಿಣಿತರಾಗಿದ್ದರಿಂದ ಅವರನ್ನು ಸದ್ಗುರು ಅಂತ ಕರೀತಾರೆ. ಮತ್ತು ಬ್ರಹ್ಮಜ್ಞಾನವನ್ನು ಕೂಡ ಅವರು ಬಾಬಾ ಭಕ್ತರಿಗೆ ಕೊಡ್ತಾರೆ. ಜನ್ಮ ಕೊಡುವವನು ತಂದೆ, ಆದರೆ ಅದರಿಂದನೇ ಸಾವು ಬರುತ್ತೆ. ಆದರೆ ಸದ್ಗುರು ಜನನ ಮರಣಗಳಿಂದ ನಮ್ಮನ್ನು ದೂರ ಮಾಡ್ತಾನೆ. ಆದ್ದರಿಂದ ಅವನು ಎಲ್ಲರಿಗಿಂತ ದಯಾಮಯ ಆಗಿದ್ದಾರೆ ಸಾಯಿನಾಥರು ಅವರ ಭಕ್ತರನ್ನು ಶಿರಡಿಗೆ ಕರೆಸಿಕೊಂಡ 3 ವ್ಯಕ್ತಿಗಳ ಕಥೆಯನ್ನು ನೋಡೋಣ ಬನ್ನಿ. ಇದರಲ್ಲಿ ಲಾಲಾ ಲಕುಮಿ ಚಂದ ಅಂತ ಒಬ್ಬರಿರ್ತಾರೆ. ಇವರು ಶಿರಡಿಗೆ 1910ರಲ್ಲಿ ಬರ್ತಾರೆ. ಅವರು ಬರೋದಕ್ಕೆ ಮುಂಚೆ 2 ತಿಂಗಳಿಂದೆ ಕನಸಲ್ಲಿ ಒಂದು ಗಡ್ಡ ಬಿಟ್ಕೊಂಡ ಒಬ್ಬ ಮುದಿ ಫಕೀರನ್ನು ಕಾಣ್ತಾರೆ. ಅದಾದ ಸ್ವಲ್ಪ ದಿನದ ನಂತರ ಅವರು ಅವ್ರ ಸ್ನೇಹಿತರಾದ ದತ್ತಾತ್ರೇಯ ಬೀಜೂರ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಅವರು ದಾಸುಗಣವರ ಕೀರ್ತನೆ ಕೇಳ್ತಾರೆ. ಅಲ್ಲಿ ಬಾಬಾರವರ ಫೋಟೋ ಕಂಡುಬಿಟ್ಟು ಕನಸಲ್ಲಿ ಕಂಡ ಸಾಧುನು ಇದೇ ರೀತಿ ಕಂಡು ಆಶ್ಚರ್ಯವಾಗಿ ಇವರೇ ಬಾಬಾ ಅಂತ ಅವರು ನಿರ್ಧರಿಸ್ಕೋತಾರೆ. ಮತ್ತು ಈ ಬಾಬಾರವರ ದರ್ಶನಕ್ಕೆ ಅವರು ಹೋಗೋದಕ್ಕೆ ಒಂದು ಪ್ರೇರಣೆ ಆಗುತ್ತೆ. ಮತ್ತು ಅದೇ ರಾತ್ರಿ ಅವರು 8 ಗಂಟೆಗೆ ತಮ್ಮ ಸ್ನೇಹಿತರ ಶಂಕರರಾವ್ ಅವ್ರ ಜೊತೆಗೆ ಶಿರಡಿಗೆ ಹೋಗೋಕ್ಕೆ ಅವರೇ ಬಂದು ಅವ್ರ ಸ್ನೇಹಿತರು ಬಂದ ಕೇಳ್ತಾರೆ, ಶಿರಡಿಗೆ ಹೋಗೋಣ ಬರ್ತೀಯಾ ಅಂತ. ಆಗ ಅವ್ರಿಗೆ ಅದಕ್ಕೆ ಸಂತೋಷಕ್ಕೆ ಪಾರೇ ಇರಲಿಲ್ಲ. ಶಿರಡಿಗೆ ಹೋಗೋಕ್ಕೆ ನಿರ್ಧಾರ ಮಾಡ್ತಾರೆ. ಅವರು ತಮ್ಮ ಸಹೋದರನಿಂದ 15 ರೂಪಾಯಿ ಸಾಲ ತಗೊಂಡು ಹೊರಡ್ತಾರೆ. ಅವರು ರೈಲಲ್ಲಿ ಶಂಕರರಾವ್ ಮತ್ತು ಅವರ ಸ್ನೇಹಿತರು ಇಬ್ಬರು ದೇವರ ನಾಮ ಆಡುತ್ತಾ ಶಿರಡಿಗೆ ಹತ್ರ ತಲುಪ್ತಾರೆ. ಮತ್ತು ಅಲ್ಲಿ 4 ಜನ ಮಹಮ್ಮದೀಯರು ಇರ್ತಾರೆ. ಅವರಲ್ಲಿ ಬಾಬಾರವ್ರ ಬಗ್ಗೆ ಕೇಳ್ತಾರೆ. ಅವರು ಹೇಳ್ತಾರೆ, ಬಾಬಾ ಅವರು ದೊಡ್ಡ ಸತ್ಪುರುಷರು ಅಂತ ಅವ್ರು ಹೇಳ್ತಾರೆ. ಆಗ ಸರಿ ಆಯಿತು, ಏನು ಮಾಡ್ತಾರೆ ಅವರು, ಬಾಬಾ ಅವರಿಗೆ ಕೋಪರ್ಗಾವಲ್ಲಿ ಒಂದು ಒಳ್ಳೆ ಹಣ್ಣು ತೊಗೋಬೇಕು ಅಂತ ನಿರ್ಧಾರ ಮಾಡಿಕೊಂಡು ಹಣ್ಣು ತೊಗೊಳಕ್ಕೆ ಅಂತ ಹೋಗ್ತಾರೆ. ಆದರೆ ಅಲ್ಲಿ ಪ್ರಕೃತಿ ಸೊಬಗನ್ನು ನೋಡ್ತಾ ಮೈ ಮರೆತುಬಿಟ್ಟು ಹಣ್ಣು ತೊಗೊಳೋದನ್ನೇ ಮರೆತುಬಿಡ್ತಾರೆ. ಆಗ ಅವರು ಶಿರಡಿ ಹತ್ರ ಬರ್ತಿದ್ದಂಗೆ ಆಮೇಲೆ ಜ್ಞಾಪಕ ಬರುತ್ತೆ, ಅಯ್ಯೋ ಹಣ್ಣು ತೊಗೊಳ್ಳೋದೇ ಮರ್ತೋಯ್ತಲ್ಲ ಅಂತ. ಅದೇ ಸಮಯಕ್ಕೆ ಅಲ್ಲಿ ಹಣ್ಣು ಮಾರೋ ಒಬ್ಬ ಹಣ್ಣು ಮುದುಕಿ ಬಂದು ಅವಳಿಂದೆ ಓಡಿ ಬರ್ತಿರ್ತಾಳೆ. ಆಗ ಟಾಂಗ ನಿಲ್ಲಿಸಿ ಅವಳಿಂದ ಕೆಲವು ಹಣ್ಣುಗಳನ್ನ ಕೊಂಡ್ಕೋತಾರೆ. ಅಜ್ಜಿ ಏನು ಮಾಡುತ್ತೆ, ಉಳಿದಿದ್ದ ಹಣ್ಣೆಲ್ಲ ನನ್ನ ಪರವಾಗಿ ಬಾಬುಂಗೆ ಅರ್ಪಿಸಿ ಅಂತ ಎಲ್ಲನೂ ಕೊಟ್ಬಿಡ್ತಾಳೆ. ಆಗ ಅವರು ಹಣ್ಣುಗಳನ್ನೆಲ್ಲ ಕೊಂಡ್ಕೊಂಡಿದ್ದು ಮತ್ತು ಅವರು ಹಣ್ಣನ್ನ ಮರ್ತಿದ್ದು, ಅದಕ್ಕೆ ಸಮಯಕ್ಕೆ ತಕ್ಕಂಗೆ ಹಣ್ಣು ಸಿಕ್ಕಿದ್ದು, ಇದೆಲ್ಲ ಅವ್ರಿಗೆ ನೆನೆಸ್ಕೊಂಡು ಆಶ್ಚರ್ಯ ಆಯ್ತೆ. ಕನಸಿನಲ್ಲಿ ಕಂಡ ಸಾಧುಗೂ ಈ ಮಹಿಳೆಗೂ ಸಂಬಂಧ ಇರಬೇಕು ಅಂತ ಯೋಚನೆ ಮಾಡಿ ಶಿರಡಿಗೆ ಬರ್ತಾರೆ. ಶಿರಡಿಗೆ ಬರ್ತಿದ್ದಂಗೆ ಮಸೀದಿ ಮೇಲೆ ಧ್ವಜ ಹಾರಾಡ್ತಿರೋದು ನೋಡಿ ನಮಸ್ಕರಿಸಿ ಪೂಜಾ ಸಾಮಗ್ರಿಗಳೊಡನೆ ಮಸೀದಿಗೆ ಪ್ರವೇಶಿಸ್ತಾರೆ. ಆಗ ಅವ್ರ ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ಬಾಬಾರವರ ಪಾದದಲ್ಲಿ ಭದ್ರವಾಗಿ ಇಟ್ಕೋತಾರೆ. ಮತ್ತು ಬಾಬಾ ಹೇಳ್ತಾರೆ, ನನ್ನ ಭಜನೆ ಮಾಡ್ತೀಯಾ, ಆದರೂ ಬೇರೆಯವ್ರ ಜೊತೆ ಯಾಕೆ ವಿಷಯ ಪ್ರಸ್ತಾಪ ಮಾಡ್ತೀಯಾ? ನಾವು ಪ್ರತಿಯೊಂದನ್ನು ಕಣ್ಣಿಂದನೇ ನೋಡಬೇಕು, ಇತರರನ್ನು ಕೇಳೋನ ಅವಶ್ಯಕತೆ ಏನಿತ್ತು? ಮತ್ತು ಮಾರ್ವಾಡಿಯಿಂದ ಸಾಲ ತೆಗೆದುಕೊಂಡು ನನ್ನ ದರ್ಶನ ಪಡೆಯೋ ಅವಶ್ಯಕತೆ ಏನಿತ್ತು ಅಂತ ಬಾಬಾ ಅಂತಾರೆ. ಆಗ ಇದನ್ನು ಕೇಳಿ ಲಕುಮಿ ಚಂದನ್ಗೆ ಬಾಬಾರವರ ಸರ್ವಜ್ಞತೆ ಅರ್ಥವಾಗಿ ಮನೆಯಿಂದ ಶಿರಡಿವರೆಗೂ ನಡೆದ ಘಟನೆ ಎಲ್ಲ ಹೆಂಗೆ ಗೊತ್ತಾಯಿತು ಬಾಬುಂಗೆ, ಈ ಶಕ್ತಿಯನ್ನು ಬಾಬುಂಗಿರೋ ಶಕ್ತಿ ನಮಗೆ ಅರ್ಥ ಆಗೋದಿಲ್ಲ. ಅಂಥ ಮಹಿಮರು ಅವರು ದರ್ಶನ ಮಾಡೋಕ್ಕೆ ಯಾರೂ ಸಾಲ ಮಾಡಬಾರ್ದು ಅಂತಲೇ ಬಾಬಾರವರ ಇಚ್ಛೆ ಆಗಿತ್ತು. ಆಮೇಲೆ ಒಂದು ಸಲ ಲಕುಮಿ ಚಂದ ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಒಬ್ಬ ಭಕ್ತರಿಂದ ಶಿರಪ್ರಸಾದ ದೊರಕುತ್ತೆ. ಅದನ್ನು ಅವರು ಸಂತೋಷದಿಂದ ಸ್ವೀಕರಿಸ್ತಾರೆ. ಮತ್ತೆ ಮಾರನೇ ದಿನ ಸಿಗುತ್ತೋ ಇಲ್ವೋ ಅಂತ ಆಸೆಯಿಂದ ಬರ್ತಾರೆ. ಆದರೆ ಮಧ್ಯಾಹ್ನದ ಆರತಿ ಸಮಯದಲ್ಲಿ ಸಾಯಿಬಾಬಾ ಅವರಿಗೆ
ಬಾಬು ಸಾಹೇಬ್ರನ್ನ ಬಾಬು ಸಾಹೇಬ್ರು ಹೇಳ್ತಾರೆ, ಬಾಬಾ ನೈವೇದ್ಯಕ್ಕೆ ಏನು ತರಲಿ ಅಂದಾಗ ಶಿರಾ ತೊಗೊಂಬ ಅಂತಾರೆ. ಆಗ ಜೋಗ ಅವ್ರು ಏನು ಮಾಡ್ತಾರೆ, ಪಾತ್ರೆ ತುಂಬ ಶಿರಾ ತೊಗೊಂಬರ್ತಾರೆ. ಲಕ್ಷ್ಮೀ ಚಂದ್ರಿಗೆ ಬಹಳ ಹಸುವಾಗಿರುತ್ತೆ ಮತ್ತು ಬೆನ್ನು ನೋವಿಂದ ಬೇರೆ ನರಳ್ತಾ ಇರ್ತಾರೆ. ಈ ಶಿರಪ್ರಸಾದ ಅಂತ ಬಾಬಾ ಅಂತಾರೆ, ಶಿರಪ್ರಸಾದ ತಗೋ ನಿನ್ನ ಬೆನ್ನೋಗಿ ಔಷಧಿ ಅಂತಂದಾಗ ಇದು ಕೂಡ ಅವರಿಗೆ ನನ್ನ ಮನಸ್ಸಲ್ಲಿದ್ದೆಲ್ಲ ಹೆಂಗೆ ಅರ್ಥ ಆಯಿತು ಬಾಬಂಗೆ ಅಂತ ಇದು ಒಂದು ಸಂಗತಿ ಕೂಡ ಅವರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಮತ್ತು ಬಾಬಾ ಅವರು ಒಂದು ಸಲ ಚಾವಡಿಯಲ್ಲಿ ಮೆರವಣಿಗೆನ ಲಕ್ಷ್ಮೀ ಚಂದ್ರ ನೋಡ್ತಾರೆ. ಆಗ ಬಾಬಂಗೆ ಕೆಮ್ಮಿಂದ ನರಳ್ತಾ ಇರ್ತಾರೆ. ಆಗ ಬಾಬಾ ಅವರಿಗೆ ದೃಷ್ಟಿಯಾಗಿದೆ ಅಂತ ಭಾವಿಸ್ಕೊತಾರೆ ಅವರು. ಆಗ ಮಸೀದಿಲಿ ಶಾಮನ್ನ ಕರೆದು ಬಾಬಾ ಹೇಳ್ತಾರೆ, ನಾನು ನಿನ್ನೆ ಕೆಮ್ಮಿನಿಂದ ನರಳ್ತಿದ್ದೆ, ಯಾರ್ದೋ ಕೆಟ್ಟ ದೃಷ್ಟಿ ಇರಬೇಕಲ್ವಾ ಅಂತ ಬಾಬಾ ಹೇಳ್ತಾರೆ. ಇದನ್ನೆಲ್ಲ ನೋಡಿ ಬಾಬಾ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನೆಲ್ಲ ಇವ್ರು ಹೆಂಗೆ ಹೇಳ್ತಾರೆ, ನಿಜವಾಗ್ಲೂ ಬಾಬಾ ನಾನೇ ಧನ್ಯ ಆದೆ, ನಾನೇ ಭಾಗ್ಯವಂತ, ಯಾವಾಗಲೂ ದಯಾಮಯರಾಗಿ ನಮ್ಮನ್ನು ಕಾಪಾಡಿ ಬಾಬಾ, ನಿಮ್ಮ ಹೊರತಾಗಿ ನಮಗೆ ಬೇರೆ ದೇವರಿಲ್ಲ, ನಮ್ಮ ಮನಸ್ಸು ಯಾವಾಗಲೂ ನಿಮ್ಮ ಭಜನೆ ನಿರತರವಾಗಿರಲಿ, ಯಾವಾಗಲೂ ನಿಮ್ಮ ದಯೆಯಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗಲಿ ಮತ್ತು ನಿಮ್ಮ ನಾಮಸ್ಮರಣೆ ಮಾಡುವ ಯೋಗ ದೊರಕಲಿ ಮತ್ತೆ ಅಂತ ಬಾಬುನ ಅವರು ದಯಪಾಲಿಸಿ ಕೇಳ್ಕೊತಾರೆ. ಆಗ ಬಾಬಾ ಅವ್ರಿಗೆ ಆಶೀರ್ವಾದ ಮಾಡಿ ಉದಿ ಕೊಟ್ಟು ಕಳಿಸ್ತಾರೆ. ಈ ರೀತಿ ಮತ್ತು ಪ್ರತಿ ವರ್ಷ ಅವರು ಶಿರ್ಡಿಗೆ ಹೋಗೋರ ಜೊತೆ ಎಲ್ಲ ಹೂವು ಮತ್ತು ಕರ್ಪೂರನ ಕಳಿಸ್ತಾ ಇರ್ತಾರೆ. ಇದು ಲಕ್ಷ್ಮೀ ಚಂದರವರ ಭಕ್ತರನ್ನು ಬಾಬಾ ಶಿರ್ಡಿಗೆ ಕರೆಸ್ಕೊಂಡ ಒಂದು ನಡೆದ ಘಟನೆ ಆಗಿದೆ. ಮತ್ತೊಂದು ಬಹಾಪುರದ ಮಹಿಳೆಯದು ಬಾಬಾ ಹೆಂಗೆ ತಮ್ಮ ಶಿರ್ಡಿಗೆ ಭಕ್ತಳನ್ನು ಕರೆಸ್ಕೊಂಡ್ರು ಅನ್ನೋದನ್ನು ನೋಡೋಣ ಬನ್ನಿ. ಬಾಬಾ ಅವ್ರಿಗೆ ಒಂದು ಸಲ ಬಹಾಪುರದ ಮಹಿಳೆ ಒಬ್ಳಿರ್ತಾಳೆ. ಅವಳಿಗೆ ಕನಸಲ್ಲಿ ಬಾಬಾ ಬಾಗಿಲಿಗೆ ಭಿಕ್ಷೆಗೆ ಬಂದಿರೋದು ಕನಸಲ್ಲಿ ಕಾಣ್ತಾಳೆ. ತಕ್ಷಣ ಎದ್ದು ನೋಡ್ತಾಳೆ, ಮನೆ ಬಳಿ ಯಾರೂ ಇರಲಿಲ್ಲ. ಆದರೆ ಅವಳಿಗೆ ತುಂಬ ಸಂತೋಷ ಆಗಿ ಮನೆಯವರಿಗೆಲ್ಲ ಹೇಳ್ತಾಳೆ. ಮತ್ತು ಅವ್ರ ಪತಿ ಜೊತೆಗೂ ಹೇಳ್ಕೊಂಡಾಗ ಆಯಿತು ನಾವಿಬ್ಬರು ಶಿರ್ಡಿಗೆ ಹೋಗಿ ಬರೋಣ ಅಂತ ನಿಶ್ಚಯ ಮಾಡ್ತಾರೆ. ಹಾಗೆ ಮತ್ತೆ ಅವರು ಪ್ರಯಾಣ ಶಿರ್ಡಿಗೆ ಬೆಳೆಸ್ತಾರೆ. ದಾರಿಯಲ್ಲಿ ಗೋಮತಿ ತೀರ್ಥ ಸ್ನಾನ ಮಾಡಿ ಶಿರ್ಡಿಗೆ ಬಂದು 2 ತಿಂಗಳಿರ್ತಾರೆ. ಅವರು ಪ್ರತಿದಿನ ಬಾಬನಿಗೆ ಪೂಜೆ ಮಾಡಿ ಸೇವೆ ಮಾಡ್ಕೊಂಡು ಕಾಲ ಕಳೀತಾ ಇರ್ತಾರೆ. ಅವರು 2 ತಿಂಗಳು ಶಿರ್ಡಿಲೇ ಇರ್ತಾರೆ. ಅವರು ಕಿಚಡಿನ ಬಾಬಂಗೆ ಅರ್ಪಿಸೋಕ್ಕೋಸ್ಕರ ಶಿರ್ಡಿಗೆ ಬಂದಿರ್ತಾರೆ. ಆದರೆ ಕಾರಣಾಂತರದಿಂದ ಆಗಿರಲಿಲ್ಲ. ಮಹಿಳೆ ಏನು ಮಾಡ್ತಾಳೆ, ಕೊನೆಗೆ ಒಂದು 15 ದಿನ ಆದಮೇಲೆ ಕಿಚಡಿ ತಯಾರಿಸಿ ಮಸೀದಿಗೆ ತಗೊಂಡೋಗ್ತಾಳೆ. ಅಷ್ಟೊತ್ತಿಗೆ ಬಾಬಾ ಬೇರೆಯವ್ರ ಜೊತೆ ಊಟಕ್ಕೆ ಕೂತ್ಬಿಟ್ಟಿರ್ತಾರೆ. ತೆರೆ ಹಾಕಿರ್ತಾರೆ. ತೆರೆ ಹಾಕಿದಾಗ ಯಾರೂ ಒಳಗಡೆ ಹೋಗೋಕ್ಕೆ ಅನುಮತಿ ಇರ್ತಿರಲಿಲ್ಲ. ಆದರೆ ಅವಳೇನು ಮಾಡ್ತಾಳೆ, ಧೈರ್ಯ ಮಾಡಿ ಮುನ್ನುಗ್ಗಿ ಒಳಗೋಗಿ ಬಾಬಾರವರಿಗೆ ಕಿಚಡಿ ತೊಗೊಂಡೋಗಿ ಕೊಟ್ಟಾಗ ಬಾಬಾ ಸಂತೋಷದಿಂದ ಅದನ್ನು ಊಟ ಮಾಡ್ತಾರೆ. ಆಗ ಇದರಿಂದ ಎಲ್ರಿಗೂ ಏನು ಅರ್ಥ ಆಗುತ್ತೆ ಅಂದರೆ, ಬಾಬಾರವರು ಅವರ ಭಕ್ತರಿಗೆ ಎಂಥ ಪ್ರೀತಿ ವಾತ್ಸಲ್ಯ ತೋರಿಸ್ತಾ ಇದ್ರು ಅಂತ ವ್ಯಕ್ತವಾಗುತ್ತದೆ. ಇದು 2 ಭಕ್ತರನ್ನು ಶಿರ್ಡಿಗೆ ಕರೆಸ್ಕೊಂಡಿದ್ದು. ಇನ್ನು 3ನೇ ಭಕ್ತ ಮೇಘ ಅಂತ ಒಬ್ಬ ಇರ್ತಾನೆ. ಅವನು ಶಿವಭಕ್ತ ಆಗಿರ್ತಾನೆ. ಅವನು ಯಾವಾಗಲೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ಮಹಾಪಂಚಾಕ್ಷರಿ ಮಂತ್ರನ ಜಪಿಸ್ತಾ ಇರ್ತಾರೆ. ಅವರಿಗೆ ಗಾಯತ್ರಿ ಮಂತ್ರದ ಜಪವಾಗಲಿ ಸಂಧ್ಯಾ ವಂದನೆ ಆಗಲಿ ಬರ್ತಿರಲಿಲ್ಲ. ಆದರೂ ಕೂಡ ಸಾಟೆಯವರು ಸಂಧ್ಯಾ ವಂದನೆ ಮತ್ತು ಗಾಯತ್ರಿ ಜಪ ಇವುಗಳನ್ನು ಅವರಿಗೆ ಕಲಿಸಿರ್ತಾರೆ. ಸಾಟೆಯವರು ಶಿವನೇ ಸಾಕ್ಷಾತ್ತಾಗಿ ಬಾಬನ ರೂಪದಲ್ಲಿ ಅವತರಿಸಿರುವರೆಂದು ಹೇಳಿ ಮೇಘನ್ಗೆ ಶಿರ್ಡಿಗೆ ಹೊರಡಿಸ್ತಾರೆ. ಆಗ ಅವರು ಶಿರ್ಡಿಗೆ ಹೊರಡ್ತಾರೆ. ರೈಲ್ವೆ ನಿಲ್ದಾಣಕ್ಕೆ ಬರ್ತಿದ್ದಂಗೆ ಅಲ್ಲಿ ಅವರಿಗೆ ಬಾಬಾ ಮಹಮ್ಮದೀಯರು ಅಂತ ತಿಳಿದಾಗ, ಅಯ್ಯೋ ನಮ್ಮ ಧರ್ಮಕ್ಕೆ ಭಂಗ ಬರುತ್ತೆ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಮೇಘ. ಆದರೆ ಸಾಟೆಯವರು ಅವ್ರನ್ನ ಒತ್ತಾಯ ಮಾಡಿಕೊಂಡು ತಮ್ಮ ಮಾವ ಕೇಳಕರ ಅವರಿಗೆ ಪರಿಚಯ ಪತ್ರ ಕೊಟ್ಟು ಮೇಘ ಅವರಿಗೆ ದರ್ಶನ ಮಾಡಿಸ್ಬೇಕು ಅಂತ ಸಾಟೆಯವರು ಕಳಿಸ್ತಾರೆ. ಮೇಘ ಅವರು ಶಿರ್ಡಿ ತಲುಪಿ ಮಸೀದಿಗೆ ಹೋದಾಗ ಬಾಬಾರವರಿಗೆ ಕೋಪ ಬಂದ್ಬಿಡುತ್ತೆ. ಉಗ್ರ ಸ್ವರೂಪ ಧಾರಣ ಮಾಡಿ ತಮ್ಮ ಕೈಯಲ್ಲಿರೋ ಕಲ್ಲನ್ನು ತೆಗೆದುಕೊಂಡು ಈ ನೀಚನನ್ನು ಓಡಿಸಿ ಅಂತ ಬಾಬಾ ಹೇಳ್ತಾರೆ. ಮೇಘ, ನೀನು ಬ್ರಾಹ್ಮಣ
ಬ್ರಾಹ್ಮಣೋತ್ತಮ, ನಾನು ಕೀಳು ಮಹಮ್ಮದೀಯ, ನೀನು ಇಲ್ಲಿಗೆ ಬಂದರೆ ನಿನ್ನ ಜಾತಿ ಕೆಟ್ಟು ಹೋಗುತ್ತದೆ, ಆದ್ದರಿಂದ ಹೊರಡು ಅಂತ ಬಾಬಾ ಜೋರಾಗಿ ಕಿರ್ಚ್ತಾರೆ. ಆದ್ದರಿಂದ ಮೇಘ ಎದುರುಕೊಂಡು ನಡುಗಕ್ಕೆ ಶುರು ಮಾಡ್ತಾರೆ. ತನ್ನ ಮನಸ್ಸಲ್ಲಿದ್ದು ಹೆಂಗೆ ಗೊತ್ತಾಯಿತು ಬಾಬುಂಗೆ ಅಂತ ಅವನು ಆಶ್ಚರ್ಯ ಪಟ್ಕೋತಾನೆ. ಆದರೆ ಅಲ್ಲಿಯೇ ಸ್ವಲ್ಪ ದಿನ ಇರ್ತಾನೆ. ಸೇವೆ ಮಾಡೋಕ್ಕೆ ಬಾಬುನ ಸೇವೆ ಮಾಡ್ತಾನೆ. ಆದರೂ ಅವನಿಗೆ ಮನಸ್ಸಿಗೆ ಶಾಂತಿ ದೊರೆಯಲಿಲ್ಲ. ಅವನೇನು ಮಾಡ್ತಾನೆ, ಮತ್ತೆ ತ್ರಿಯಂಬಕ್ಕೆ ಬಂದು ಅಲ್ಲಿ 2.5 ವರ್ಷ ಕಳೆದು ಶಿವನ ಸೇವೆ ಮಾಡಿ ಮತ್ತೆ ಶಿರಡಿಗೆ ಬರ್ತಾನೆ. ಆ ಬಾರಿ ಕೂಡ ದಾದಾ ಕೇಳಕರ ಅವರ ಸಹಾಯದಿಂದ ಮಸೀದಿಗೆ ಪ್ರವೇಶ ಮಾಡ್ತಾರೆ. ಆಗ ಬಾಬಾ ಅವರು ಮೇಘರವರನ್ನ ಮನಸ್ಸನ್ನ ಮಾರ್ಪಡಿಸಿ ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಮೇಘ ಬಾಬಾ ಅವರನ್ನು ಶಿವ ಎಂದು ಪೂಜಿಸೋಕ್ಕೆ ಶುರು ಮಾಡ್ತಾರೆ. ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಗಳನ್ನು ಪ್ರತಿದಿನ 5-6 ಮೈಲಿಯಿಂದ ಆಚೆ ಹೋಗಿ ತರ್ತಾ ಇರ್ತಾರೆ. ಇದರಿಂದ ಅರ್ಚನೆ ಮಾಡಿ ಬಾಬಾರವ್ರನ್ನ ಪೂಜಿಸಿ ಅವರ ಪಾದದ ತೀರ್ಥವನ್ನು ಸೇವಿಸೋದು ದೈನಂದಿನವಾಗಿತ್ತು ಅವ್ರದ್ದು. ಅವರು ಒಂದು ಸರಿ ಖಂಡೋಬ ದೇವಸ್ಥಾನದ ಬಾಗಿಲು ಹಾಕೋದ್ರಿಂದ ನೇರವಾಗಿ ಬಾಬಾರವರ ಪೂಜೆಗೆ ಸಲ್ಲಿಸೋಕ್ಕೆ ಬರ್ತಾರೆ. ಆಗ ಬಾಬಾ ಅವರು ಪೂಜೆ ನಿರಾಕರಿಸಿ, ಈಗ ಬಾಗಿಲು ತೆಗೆದಿದೆ, ಮೊದಲು ಖಂಡೋಬ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಾ, ಆಮೇಲೆ ಇಲ್ಲಿಗೆ ಬಾ ಅಂತ ವಾಪಸ್ ಕಳಿಸ್ತಾರೆ. ಒಂದಿನ ಮಕರ ಸಂಕ್ರಾಂತಿ ದಿನ ಮೇಘಂಗೆ ಬಾಬನ ಮೈಗೆಲ್ಲ ಗಂಧ ಲೇಪಿಸಿ ಗಂಗಾಜಲ ಸ್ನಾನ ಮಾಡಿಸ್ಬೇಕು ಅಂತ ಆಸೆ ಆಗುತ್ತೆ. ಆದರೆ ಮೊದಲು ಬಾಬಾ ಇದಕ್ಕೆ ಒಪ್ಪಲಿಲ್ಲ. ಒತ್ತಾಯ ಮಾಡಿ ಮೇಘ ಬಾಬನ್ನ ಒಪ್ಪಿಸ್ತಾನೆ. ಆಗ ಗೋದಾವರಿ ನದಿಯಿಂದ ನೀರು 8 ಮೈಲಿ ದೂರ ಇರುತ್ತೆ. ಅಲ್ಲಿಂದ ನೀರು ತೊಗೊಂಬಂದು ಬಾಬಾರವರಿಗೆ ಸ್ನಾನ ಮಾಡಿಸೋಕ್ಕೆ ತಯಾರು ಮಾಡ್ಕೋತಾನೆ. ಆಗ ಬಾಬಾ ಹೇಳ್ತಾರೆ, ಗಂಗಾ ಸ್ನಾನದಿಂದ ನಾನು ಫಕೀರ, ಏನೂ ಪ್ರಯೋಜನ ಇಲ್ಲ, ಮತ್ತು ನನ್ನ ಶಿರಕ್ಕೆ ಮಾತ್ರ ನೀನು ನೀರು ಹಾಕು ಅಂತ ಮೇಘ ಇದು ನನ್ನ ಭಿನ್ನ ಅಂತ ಬಾಬಾ ಕೇಳ್ಕೊತಾರೆ. ಆಗ ಅವನು ಹಾಗೆ ಆಗಲಿ ಬಾಬಾ ಅಂದ್ಬಿಟ್ಟು ಬಾಬನ ತಲೆ ಮೇಲೆಗೆ ಕೊಡದಿಂದ ನೀರನ್ನು ಹರ ಗಂಗೆ ಅಂತ ಮೈ ಮರೆತು ಬಾಬನ ಮೈ ಮೇಲೆಲ್ಲ ನೀರು ಹಾಕ್ತಾನೆ ತಲೆಯಿಂದ. ಆದರೆ ಕೊಡನ ಕೆಳಗಿಟ್ಟು ನೋಡಿದಾಗ ಬಾಬನ ಶಿರ ಮಾತ್ರ ಒದ್ದೆ ಆಗಿರುತ್ತೆ ವಿನಃ ಮೈ ಕೂಡ ಸ್ವಲ್ಪ ಕೂಡ ನೆಂದಿರಲಿಲ್ಲ. ಇದು ಇವರು ಮೇಘ ಶಿವಭಕ್ತನಾಗಿರ್ತಾನೆ. ಅವನು ಬಾಬಾರವ್ರನ್ನ ಮಸೀದಿಯಲ್ಲಿ ಪ್ರತ್ಯಕ್ಷವಾಗಿಯೂ ವಾಡಾದಲ್ಲಿ ಫೋಟೋ ರೂಪದಲ್ಲಿ ಪೂಜಿಸ್ತಾ ಇರ್ತಾನೆ. ಇದೇ ರೀತಿ 1 ವರ್ಷ ಕಳೆದ ಭಕ್ತಿಯಿಂದ ಪೂಜೆ ಮಾಡಿದಾಗ ಬಾಬಾ ಅವನ ಭಕ್ತಿಯನ್ನು ಮೆಚ್ಚಿ ಅವನ ನಂಬಿಕೆಯನ್ನು ದೃಢಪಡಿಸೋಕ್ಕೋಸ್ಕರ ದರ್ಶನ ನೀಡ್ತಾರೆ. ಬೆಳಗಿನ ಜಾವ ದರ್ಶನ ಏನಂದರೆ ಅಕ್ಷತೆ ಎರಚಿ ಮೇಘ ತ್ರಿಶೂಲವನ್ನು ಬರಿ ಎಂದು ಹೇಳಿ ಮಾಯ ಆಗ್ಬಿಡ್ತಾರೆ. ಆಗ ತಕ್ಷಣ ಮೇಘ ಎಚ್ಚೆತ್ಕೊಂಡು ನೋಡ್ತಾನೆ. ಅಲ್ಲಿ ಬರೀ ಅಕ್ಷತೆ ಬಿದ್ದಿರೋದನ್ನು ನೋಡಿ ಬಾಬಾ ಕಾಣಿಸಲ್ಲ, ಆದರೆ ಅಕ್ಷತೆ ಬಿದ್ದಿರುತ್ತೆ. ತಕ್ಷಣ ಮಸೀದಿಗೆ ಬಂದು ತ್ರಿಶೂಲವನ್ನು ಬರೆಯಲು ಅನುಮತಿ ಕೊಡಿ ಅಂತ ಬಾಬನ್ನ ಕೇಳ್ತಾನೆ. ಆಗ ಬಾಬಾ ಹೇಳ್ತಾರೆ, ನೀನು ಅನುಭವಿಸಿದ್ದು ಕನಸಲ್ಲ, ನನ್ನ ನಿಜವಾದ ಆಜ್ಞೆ ಆಗಿದೆ. ನನ್ನ ವಚನಗಳು ಯಾವಾಗಲೂ ಅರ್ಥಗರ್ಭಿತವಾಗಿರುತ್ತದೆ, ಪೊಳ್ಳಾಗಿರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಮೇಘ ಹೇಳ್ತಾನೆ, ಬಾಬಾ ನೀವು ನನ್ನ ಎಚ್ಚರಿಸಲು ಬಂದಿದ್ದೀರಿ ಅಂತ ನಾನು ಭಾವಿಸ್ಕೊಂಡೆ ಅಂದಾಗ, ಇಲ್ಲ, ನನ್ನ ಪ್ರವೇಶಕ್ಕೆ ಯಾವುದೇ ಬಾಗಿಲುಗಳು ಕೂಡ ತಡೆ ಇರಲ್ಲ. ಯಾರು ನನ್ನನ್ನೇ ನಂಬಿ ನನ್ನನ್ನೇ ಮನನ ಮಾಡುತ್ತಾರೋ ಅಂಥವರ ಯೋಗಕ್ಷೇಮವನ್ನು ನಾನು ಸದಾ ನೋಡಿಕೊಳ್ಳುತ್ತೇನೆ ಅಂತ ಬಾಬಾ ಹೇಳ್ತಾರೆ. ಮತ್ತು ಮೇಘ ವಾಡಕ್ಕೆ ಹೋಗಿ ಬಾಬಾರವರ ಫೋಟೋದ ಮುಂದೆ ತ್ರಿಶೂಲವನ್ನು ಬರೀತಾರೆ. ಮಾರನೇ ದಿನ ರಾಮದಾಸಿ ಎಂಬ ಭಕ್ತ ಬಾಬಾರವರ ಹತ್ರ ಬಂದು ವಂದಿಸಿ ಶಿವನ ಪ್ರತಿಮೆಯನ್ನು ಬಾಬಂಗೆ ಕೊಡ್ತಾನೆ. ಅದೇ ಸಮಯಕ್ಕೆ ಮೇಘ ಅಲ್ಲಿಗೆ ಬರ್ತಾನೆ ಮಸೀದಿಗೆ. ಆಗ ಬಾಬಾ ಮೇಘ ಅವರಿಗೆ, ನೋಡು, ಶಂಕರ ಬಂದಿದ್ದಾನೆ, ಅವನನ್ನು ಕಾಪಾಡು ಅಂತ ಶಿವನನ್ನು ತ್ರಿಶೂಲವನ್ನು ಹಿಂಬಾಲಿಸಿಕೊಂಡು ಶಿವಮೂರ್ತಿ ಬಂದಿದ್ದನ್ನು ಕಂಡು ಮೇಘನಿಗೆ ಆಶ್ಚರ್ಯ ಆಗುತ್ತೆ. ತಕ್ಷಣ ಅವನೇನು ಮಾಡ್ತಾನೆ, ದೀಕ್ಷಿತವಾಡದಲ್ಲಿ ಬಾಬಾರವರನ್ನೇ ಸ್ಮರಣೆ ಮಾಡುತ್ತಿರುವಾಗ ಶಿವಮೂರ್ತಿ ಪಿಂಡಿ ತ್ರಿಶೂಲದ ಹತ್ತಿರ ಗೋಚರ ಆಗುತ್ತೆ. ಆಗ ಸ್ವಲ್ಪ ಹೊತ್ತಿನಲ್ಲಿ ಏನು ಮಾಡ್ತಾನೆ, ಮೇಘ ಬಾಬಾರವರಿಂದ ಅನುಗ್ರಹ ಪಡೆದು ಶಿವಮೂರ್ತಿನ ತಗೊಂಬಂದು ಆ ಮೂರ್ತಿಯ ಪೂರ್ವದಲ್ಲಿ ಸ್ವಲ್ಪ
ಏನು ತ್ರಿಶೂಲ ಬರಿತಾನಲ್ವ, ಅಲ್ಲೇ ಕೂಡ ಶಿವಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾನೆ. ಮೇಘ ಅವರಿಗೆ ಶಿವಪೂಜೆ ಇಷ್ಟ ಆಗಿದ್ದರಿಂದ ತ್ರಿಶೂಲವನ್ನು ಬರೆಸುವುದರಿಂದ ಶಿವಮೂರ್ತಿ ಪ್ರತಿಷ್ಠಾಪನೆಯಿಂದಲೂ ಬಾಬಾರವರು ಮೇಘರವರ ಭಕ್ತಿಯನ್ನು ವೃದ್ಧಿಪಡಿಸ್ತಾರೆ ಅಂತ ನಾವು ಇದರಿಂದ ತಿಳ್ಕೊಬೋದು. ಬಾಬಾರವರನ್ನು ಅನವರತವಾಗಿ ಮೇಘ ಪೂಜಿಸ್ತಾ ಇರ್ತಾನೆ. ಆದರೆ ಅವನು 1912ರಲ್ಲಿ ಸ್ವರ್ಗಸ್ಥರಾಗ್ತಾನೆ. ಬಾಬಾರವರು ಅವನ ಭಕ್ತನ ಮೇಲೆ ದೇಹದ ಮೇಲೆ ಕೈಯಾಡಿಸಿ ಇವನು ನನ್ನ ನಿಜವಾದ ಭಕ್ತ ಆಗಿದ್ದ ಅಂತ ತಮ್ಮ ಸ್ವಂತ ಖರ್ಚಿನಲ್ಲಿ ಬ್ರಾಹ್ಮಣರಿಗೆ ಸಂತರ್ಪಣೆ ಆಗಬೇಕೆಂದು ಅವರು ಹೇಳ್ತಾರೆ. ಆಗ ಈ ಆಜ್ಞೆನ ಕಾಕಾ ದೀಕ್ಷಿತ್ ಅವರು ನೆರವೇರಿಸ್ತಾರೆ. ಬಾಬಾ ಅವ್ರ ಭಕ್ತರನ್ನ ಯಾವ ರೀತಿ ಕಾಪಾಡ್ತಿದ್ರು ಮತ್ತು ಅವ್ರ ಮನಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಅವರು ನೆರವೇರಿಸ್ತಾರೆ. ಅವ್ರ ಭಕ್ತರಾಗಿದ್ದರೆ ಅವ್ರನ್ನ ಶಿರಡಿಗೆ ಕರ್ಸ್ಕೋತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಓಂ ಸಾಯಿರಾಮ್. ಇದನ್ನೆಲ್ಲ ಕೇಳಿದವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.